ನಾನು ಡಾಕ್ಟರ್ ಮರ್ಲಿನ್ ಇವತ್ತು ನಿಮ್ಮ ಜೊತೆಗಿದ್ದೀನಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡಲಿಕ್ಕೆ, ಮೆನ್ಸ್ಟ್ರಲ್ ಸೈಕಲ್. ಸೊ ಇದು ಎಲ್ಲ ಮಹಿಳೆಯರಿಗೆ ಸೂತಕ ಆಗುತ್ತೆ. ಸೊ ಅದು ಹೇಗಾಗ್ತದೆ, ಯಾಕೆ ಆಗ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳುವಾಗಲೇ ಅದರಲ್ಲಿ ಹೆಸರಲ್ಲಿದೆ ಸೈಕಲ್. ಸೊ ಇಟ್ ಈಸ್ ಅ ರಿಪಿಟೇಷನ್ ಆಫ್ ದಿ ಮೆನ್ಸಸ್ ಎವ್ರಿ ಮಂತ್. ಈಗ ಇದು ಮೆನ್ಸ್ಟ್ರಲ್ ಸೈಕಲ್ ಏನು, ಹೇಗಾಗ್ತದೆ, ಯಾವ ಹಾರ್ಮೋನ್ ಸೆಕ್ರೆಟ್ ಆಗ್ತದೆ ನಾವು ತಿಳ್ಕೊಳ್ಳೋಣ. ಸೊ ಮೆನ್ಸಸ್ ಯಾವಾಗ ಫಸ್ಟ್ ಬರೋದು? ಸೊ ಆ ಫಸ್ಟ್ ಮೆನ್ಸಸ್ಸಿಗೆ ನಾವು ಏನು ಹೇಳ್ತೀವಿ, ಮೆನಾರ್ಕ್. ಸೊ ಈ ಮೆನಾರ್ಕ್ ಯಾವಾಗ ಆಗುತ್ತೆ? ಯೂಶ್ವಲಿ ನಾವು ತಗೊಳ್ಳೋದು ಆವ್ರೇಜ್ 11 years. ಬಟ್ 9 to 13 years ಯಾವಾಗ ಕೂಡ ಈ ಮೆನ್ಸಸ್ ಸ್ಟಾರ್ಟ್ ಆಗ್ಬೋದು ಗರ್ಲ್ಸಲ್ಲಿ. ಮೆನಪಾಸ್ ಏನಂದ್ರೆ ಲಾಸ್ಟ್ ಸೈಕಲ್. ಯಾವಾಗ ಮಹಿಳೆಯರಿಗೆ ಕಂಪ್ಲೀಟ್ ಸೈಕಲ್ ಸ್ಟಾಪ್ ಆಗ್ತದೆ, ಸೊ ಆ ಫೇಸಿಗೆ ನಾವು ಮೆನಪಾಸಲ್ ಅಂತ ಹೇಳ್ತೀವಿ. ಸೊ ಆವ್ರೇಜ್ ನೀವು ತಗೊಂಡ್ರೆ 45 to 50 years, ಬಟ್ ಆವ್ರೇಜ್ 48 ಅಂತ ತಗೊಳ್ಬೋದು. ಸೊ ಇದು ಫಸ್ಟ್ ಮೆನ್ಸಸ್ ಮೆನಾರ್ಕ್, ಲಾಸ್ಟ್ ಮೆನ್ಸಸ್ ಇಸ್ ಕಾಲ್ಡ್ ಆಸ್ ಮೆನಪಾಸ್. ಈಗ ನೀವು ಈ ಚಿತ್ರನ ನೋಡ್ಕೊಳ್ಳಿ. ಗರ್ಭಕೋಶ ಹೇಗಿದೆ, ಯೂಟ್ರಸ್ ಹೇಗಿದೆ. ಸೊ ಯೂಟ್ರಸ್ ಅಲ್ಲಿ ಎಂಡೋಮೆಟ್ರಿಯಂ ಥಿಕ್ನೆಸ್ ಇರುತ್ತೆ, ಎಂಡೋಮೆಟ್ರಿಯಂ ಲೈನಿಂಗ್ ಇರುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ಮತ್ತೆ ಅಂಡಾಣುಕೋಶ. ಸೊ ಇದು ಪಾರ್ಟ್ಸ್ ಆಫ್ ದಿ ರಿಪ್ರೊಡಕ್ಟಿವ್ ಆರ್ಗನ್, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಕಾಲ್ಡ್ ಅಸ್ ಯೂಟ್ರಸ್ ವಿತ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಮತ್ತೆ ಓವರೀಸ್. ಸೊ ವಿಲ್ ಗೋ ವಿತ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಫೇಸ್ ಇದೆ 1 to 7 days ಬ್ಲೀಡಿಂಗ್. ಸೊ ಇದು ಬ್ಲೀಡಿಂಗ್ ಯಾಕೆ ಆಗ್ತದೆ? ಪ್ರೀವಿಯಸ್ ಸೈಕಲಲ್ಲಿ ಪ್ರೆಗ್ನೆನ್ಸಿ ನಿಂತಿಲ್ಲ, ಅದಕ್ಕೆ ಕ್ರೈಯಿಂಗ್ ಆಫ್ ದಿ ಯೂಟ್ರಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ನಮ್ಮ ಎಂಡೋಮೆಟ್ರಿಯಲ್ ಲೈನಿಂಗ್ ಏನು ಫಾರ್ಮ್ ಆಗಿತ್ತು ಪ್ರೆಗ್ನೆನ್ಸಿಗೋಸ್ಕರ ಅಂತ, ಆ ಎಂಡೋಮೆಟ್ರಿಯಂ ಲೈನಿಂಗ್ ಇಸ್ಕೆಮಿಕ್ ಚೇಂಜಸ್ ಆಗಿ ನಮಗೆ ಎಂಡೋಮೆಟ್ರಿಯಂ ಶ್ರೆಡ್ಡಿಂಗ್ ಆಗ್ತದೆ. ಸೊ ಇದರಲ್ಲಿ ಯೂಟ್ರಸ್ ಇದು ಭಾಗ ಅಂದರೆ ಲೈನಿಂಗ್ ಕೂಡ ಇರ್ತದೆ, ಬ್ಲಡ್ ಕೂಡ ಇರ್ತದೆ. ಸೊ ಇದು ಒಂದು 50 to 70 ml ಪರ್ ಮಂತ್ ಅಂತ ತಗೊಳ್ಬೋದು. ನಿಯರ್ಲಿ ನಿಮಗೆ 1 gram ಆಫ್ ಹೆಮೋಗ್ಲೋಬಿನ್ ಕೂಡ ಇದರಲ್ಲಿ ಹೋಗ್ತದೆ. ಸೊ ಈ ಬ್ಲೀಡಿಂಗಿಗೆ 1 to 7 days ಏನು ಬ್ಲೀಡಿಂಗ್ ಹೋಗ್ತದೆ ಅದಕ್ಕೆ ನಾವು ಮೆನ್ಸಸ್ ಅಂತ ಹೇಳ್ತೀವಿ. ಸೊ ಇದು ಕ್ಲೆನ್ಸಿಂಗ್ ಆಫ್ ದಿ ಎಂಡೋಮೆಟ್ರಿಯಂ ಲೈನಿಂಗ್, ಬ್ಲೀಡಿಂಗ್, ಮತ್ತೆ ನಿಮ್ಮ ಸರ್ವಿಕ್ಸ್ ಅಲ್ಲಿ ಏನಾದರೂ ಇದ್ದೆ ಇನ್ಫೆಕ್ಷನ್ಸ್ ಇದ್ರೆ, ಡಿಸ್ಚಾರ್ಜ್ ಇದ್ರೆ ಅದು ಕೂಡ ಬರ್ತ್ ಕೆನಲ್ ಅಲಾಂಗ್ ವಿತ್ ದ ವೆಜೈನಾ ಅದು ಔಟ್ಸೈಡ್ಸ್ ಬರ್ತದೆ, ಎಲ್ಲ ಹೊರಗಡೆ ಬರ್ತದೆ. ಸೊ ಇವಾಗ ಏನಾಗ್ತದೆ, ಆ ಎಂಡೋಮೆಟ್ರಿಯಂ ಲೈನಿಂಗ್ ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಕಾಂಟ್ರಾಕ್ಷನ್ಸ್ ಇರುತ್ತೆ ನಮ್ಮ ಯೂಟ್ರಸ್ ಅಲ್ಲಿ. ಸೊ ಆ ಕಾಂಟ್ರಾಕ್ಷನ್ ಪೇಯ್ನಿಗೆ ನಾವು ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ. ಸೊ ಕೆಲವರಿಗೆ ತಡಿಲಿಕ್ಕೆ ಆಗ್ತದೆ, ಕೆಲವರಿಗೆ ತಡಿಲಿಕ್ಕೆ ಆಗುದಿಲ್ಲ. ಸೊ ಈ ಡಿಸ್ಮೆನೋರಿಯಾ ಫಸ್ಟ್ ಡೇ ಎಲ್ಲರಿಗೆ ಇರ್ತದೆ, ಅಪ್ ಟು 8 hours ಸ್ವಲ್ಪ ಕ್ರ್ಯಾಂಪಿ ಇರಲೇಬೇಕಲ್ಲ, ಅದು ಇಲ್ಲದಿದ್ರೆ ಹೇಗೆ ಮೂವ್ಮೆಂಟ್ ಆಗಿ ಆಚೆ ಬರಬೇಕು ತಿಂಗಳದು ಬ್ಲೀಡಿಂಗ್. ಸೊ ಈ ಕಂಡೀಷನ್ಗೆ ನಾವು ಡಿಸ್ಮೆನೋರಿಯಾ ಹೇಳ್ತೀವಿ. ಸೊ ಕೆಲವರಿಗೆ ವಾಂತಿ ಕೂಡ ಆಗ್ಬೋದು, ಬೇದಿ ಆಗ್ಬೋದು, ವಿಪರೀತ ಹೊಟ್ಟೆ ನೋವು, ಬೆನ್ನು ಆಗ್ಬೋದು. ಸೊ ಇಲ್ಲಿ ನಾವು ಹೋಮಿಯೋಪತಿಕಲ್ಲಿ ಏನು ಕೊಡ್ತೀವಿ, 3 ಮೆಡಿಕೇಶನ್ಸ್ ಯೂಶ್ವಲಿ ರೆಕಮೆಂಡ್ ಮಾಡ್ತೀವಿ, ಡಿಪೆಂಡ್ ಅಪಾನ್ ಅವರಿಗೆ ಏನು ಸಿಂಪ್ಟಮ್ಸ್ ಇದೆ. ಮ್ಯಾಗ್ನೀಷಿಯಂ ಫಾಸ್, ಕೋಲೋಸಿಂಟ್ ಮತ್ತು ಸೆಮಿಸಿಫ್ಯೂಗ. ಸೊ ಅವರಿಗೆ ಯಾವುದು ಸಿಂಪ್ಟಮ್ ಸೂಟ್ ಆಗ್ತದೆ ನಾವು ಈ ಕಾಂಬಿನೇಷನ್ಸ್ ಮಾಡಿ ಕೊಡ್ತೀವಿ ಅವರಿಗೆ. ಸೊ ಅವರಿಗೆ ಆರಾಮಾಗ್ತದೆ. ಮತ್ತು ಹೀಟ್ ಪ್ಯಾಡ್ ಇಡ್ಬೋದು, ಸ್ವಲ್ಪ ಇಟ್ಕೊಂಡು ಅವರು ಉಲ್ಟಾ ಮಲಗಿದ್ರೆ ಅವರಿಗೆ ಸ್ವಲ್ಪ ಆರಾಮ್ ಅನ್ನಿಸ್ತದೆ, ಸ್ವಲ್ಪ ಪ್ರೆಷರ್ ಅನ್ನಿಸ್ತದೆ ಯೂಟ್ರಸ್ ಪ್ಲೇಸಲ್ಲಿ. ಸೊ ಇದು ಆಯಿತು ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ. ಈಗ ಮೆನ್ಸಸ್ ಆಯಿತು, ಬ್ಲೀಡಿಂಗ್ ಆಯಿತು. ಸೊ ಈಗ ಏನಾಗುತ್ತೆ, ಹಾರ್ಮೋನ್ಸ್ ಸ್ವಲ್ಪ ಚೇಂಜ್ ಆಗ್ತದೆ. ಇಲ್ಲಿ ಬರುತ್ತೆ FSH, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಈಸ್ಟ್ರೋಜನ್ ಈಗ ಬಿಲ್ಡಪ್ ಆಗ್ತಾ ಇದೆ, ಯಾಕಂದರೆ ಪ್ರೆಗ್ನೆನ್ಸಿ ನಿಂತಿಲ್ಲ. ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅದು ತಯಾರಿ ಮಾಡುತ್ತೆ. ಯೂಟ್ರಸ್ ಇದು ಒಂದೇ ಮೇನ್ ಗೋಲ್ ಇದೆ, ಟು ಮೇಕ್ ಪ್ರೆಗ್ನೆನ್ಸಿ. ವೂಮ್ ಅಂತ ಹೇಳ್ತೀವಿ, ಗರ್ಭಕೋಶ ಅಂತ ಹೇಳ್ತೀವಿ. ಓಕೆ, ಗರ್ಭ ನಿಲ್ಲುವುದೇ ಅದರದ್ದು ಮೇನ್ ಲಕ್ಷಣ. ಸೊ ಇಲ್ಲಿ ಏನಾಗ್ತದೆ, ಈಗ ಓವರೀಸ್ ಇಂದ ಆಚೆ ಓವಮ್ ಬರಬೇಕಲ್ವಾ, ಸೊ ತಯಾರಿ ನಡಿಬೇಕು. ಇದು ಫಾಲಿಕ್ಯುಲರ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಈಸ್ಟ್ರೋಜನ್ ಲೆವೆಲ್ ಹೈ ಹೋಗ್ತದೆ,
ಫಾಲಿಕಲ್ ಸ್ಟಿಮ್ಯುಲೇಟ್ ಆಗ್ತದೆ, ಪ್ರಿಪೇರಿಂಗ್ ದ ಓವರೀಸ್ ಫಾರ್ ದ ಫಾಲಿಕಲ್ಸ್. ಈಗ ಈ ಫಾಲಿಕಲ್ಸ್ ಒಂದು ಸೈಜಿಗೆ ಬರುವಾಗ ಎಗ್ ರಿಲೀಸ್ ಆಗ್ತದೆ. ಸೊ ಈ ಟೈಮ್ ನಾವು ಹಿಡಿತೀವಿ ಫಸ್ಟ್ ಡೇ ಇಂದ 13th ಡೇ, ಮೆನ್ಸಸ್ ಟೈಮ್ ಇಂದನೇ ಅದು ಸ್ಟಾರ್ಟ್ ಆಗ್ತದೆ. ಫಸ್ಟ್ ಇಂದ 13th ಡೇಗೆ ನಾವು ಫಾಲಿಕ್ಯುಲರ್ ಫೇಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಓವರೀಸ್ ಅಲ್ಲಿ ಆ ಓವಮ್ ಎಗ್ ಅಂಡಾನು ಏನಿದೆ ಅದು ಫಾರ್ಮೇಶನ್ ಆಗಿ ಆಚೆ ಬರುತ್ತೆ. ಸೊ ಆ ಬರುವ ದಿನಕ್ಕೆ ನಾವು ಓವಲೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅದು 14th ಡೇ. ಓಕೆ, 14th ಡೇ ಇಸ್ ಅ ಓವಲೇಷನ್ ಡೇ. ಸೊ ಆ ದಿನ ಯೂಶ್ವಲಿ ನಾವು ಫರ್ಟಿಲಿಟಿಗೆ ಅವ್ರು ಯಾರು ಟ್ರೈ ಮಾಡ್ತಿದ್ರೆ ಆ ದಿನ ಟ್ರೈ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ವಿಂಡೋ ಪೀರಿಯಡ್. ಸೊ ಈ ದಿನ ಆ ಎಗ್ ರಿಲೀಸ್ ಆಗುವಾಗ ನಮ್ಮ ಟ್ಯೂಬ್ ಅಂತ ಹೇಳಿದಲ್ಲ, ಅಲ್ಲಿ ಫಿಂಬ್ರಿಯೇಸ್ ಇರುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ಸೊ ಈ ಎಗ್ನ ಹಿಡಿಯುತ್ತೆ, ಹಿಡಿದು ಅದು ಟ್ಯೂಬ್ ಒಳಗಡೆ ತಗೊಂಡು ಹೋಗುತ್ತೆ. ಸೊ ದಿಸ್ ಇಸ್ ಅಟ್ ದ 14th ಡೇ. ಸೊ ಈ ದಿನ ಇಂಟಿಮೆಸಿ ಆಗಲಿಲ್ಲದಿದ್ರೆ ಸೊ ಆ ಎಗ್ ಟ್ಯೂಬಿಂದ ಹೊರಡಿ ಆಚೆ ಬರುತ್ತೆ. ಸೊ ಇಟ್ ವಿಲ್ ಕಮ್ ಇನ್ ದ ಕ್ಯಾವಿಟಿ ಆಫ್ ದಿ ಯೂಟ್ರಸ್. ಸೊ ನಾವು ಇಲ್ಲಿ ಏನಾಯಿತು, ಈಗ ಇಂಟಿಮೆಸಿ ಮಾಡಿದಿದ್ರೆ, ಪ್ರೆಗ್ನೆನ್ಸಿ ಇದ್ದಿದ್ರೆ ಎಂಬ್ರಿಯೋ ಫಾರ್ಮ್ ಆಗ್ತಿತ್ತು. ಓಕೆ, ಸೊ ಎಂಬ್ರಿಯೋ ಟ್ರಾವೆಲ್ ಮಾಡಿ ಎಂಡೋಮೆಟ್ರಿಯಮಲ್ಲಿ ಬಂದರೆ ಅದು ಇಂಪ್ಲಾಂಟೇಷನ್ ಆಗ್ತದೆ, ಮಗುಗೆ ಅದೊಂದು ಎಂಡೋಮೆಟ್ರಿಯಮ್ ಬೆಡ್ ಥರ ಆಗುತ್ತೆ. ಸೊ ಇಲ್ಲಿ ಏನಾಯಿತು ನಿಮಗೆ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಮೆನ್ಸ್ಟ್ರೇಷನ್, ಇಲ್ಲಿ ಎಂಬ್ರಿಯೋ ಫಾರ್ಮ್ ಆಗಲಿಲ್ಲ, ಇಂಟಿಮೆಸಿ ಇರಲಿಲ್ಲ. ಸೊ ಆ ಎಗ್ ಏನು ಟ್ರಾವೆಲ್ ಆಗಿ ಎಂಡೋಮೆಟ್ರಿಯಮ್ ಬೆಡ್ಡಲ್ಲಿ ಏನು ಬಂದು ಕೂತ್ಕೊಳ್ಳುತ್ತೆ, ಸೊ ದರ್ ಇಸ್ ನೋ ಎಂಬ್ರಿಯೋ. ಸೊ ಡೆಫಿನೆಟ್ಲಿ ದರ್ ವಿಲ್ ಬಿ ಫಾಲ್ ಇನ್ ದ ಈಸ್ಟ್ರೋಜನ್ ಲೆವೆಲ್. ಸೊ ಇಲ್ಲಿ ಏನಾಗ್ತದೆ, ಈಸ್ಟ್ರೋಜನ್ ಕಮ್ಮಿ ಆಗುತ್ತೆ, ಬಟ್ ಪ್ರೊಜೆಸ್ಟ್ರಾನ್, ಒನ್ಸ್ ದ ಓವ್ಯುಲೇಷನ್ ಇಸ್ ದೇರ್, ಪ್ರೊಜೆಸ್ಟ್ರಾನ್ ವಿಲ್ ಕಮ್ ಇನ್ ಟು ದ ಆ್ಯಕ್ಷನ್. ಯಾಕೆಂದರೆ ಆ ಅಂಡಾಣುಕೋಶದಲ್ಲಿ ಏನಿತ್ತು ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳ್ತೀವಲ್ಲ, ಸೊ ದಟ್ ಈಸ್ ಹೈ ಇನ್ ಪ್ರೊಜೆಸ್ಟ್ರಾನ್. ಸೊ ಪ್ರೊಜೆಸ್ಟ್ರಾನಲ್ಲಿ ಹೈ ಪ್ರೋಟೀನ್ ಇರುತ್ತೆ, ರಿಚ್ ನ್ಯೂಟ್ರಿಷನ್ಸ್ ಇರುತ್ತೆ. ಇನ್ ಕೇಸ್ ಎಂಬ್ರಿಯೋ ಫಾರ್ಮ್ ಆದರೆ ಇಟ್ ಹ್ಯಾಸ್ ಟು ನರಿಶ್ ದ ಇಂಪ್ಲಾಂಟೇಷನ್, ದ ಮಗುಗೆ ಫುಡ್ ಕೊಡಬೇಕಲ್ಲ, ಅದಕ್ಕೆ ಪ್ರೊಜೆಸ್ಟ್ರಾನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನಾಯಿತು, ಎಂಬ್ರಿಯೋ ಫಾರ್ಮ್ ಆಗಲಿಲ್ಲ, ಸೊ ಪ್ರೊಜೆಸ್ಟ್ರಾನ್ ಇಸ್ ಆಲ್ರೆಡಿ ಬಿಲ್ಡ್ ಅಪ್. ಸೊ 14th day, 15th day in the 28th day, only progesterone is mainly seeing that embryo bed form ಮಾಡಬೇಕು, ನ್ಯೂಟ್ರಿಷನ್ ಕೊಡಬೇಕು. ಬಟ್ ಇಲ್ಲಿ ಎಂಬ್ರಿಯೋ ಫಾರ್ಮ್ ಆಗಲಿಲ್ಲ. ಸೊ 28th ಡೇಗೆ ಪ್ರೊಜೆಸ್ಟ್ರಾನ್ ಫುಲ್ ಡ್ರಾಪ್ ಆಗುತ್ತೆ. ಡ್ರಾಪ್ ಆಗಿದ್ಮೇಲೆ ನಮ್ಮ ಬಾಡಿಗೆ ಸಿಗ್ನಲ್ ಬರ್ತದೆ, ಪ್ರೆಗ್ನೆನ್ಸಿ ಇಸ್ ನಾಟ್ ಡನ್, ಪ್ರೆಗ್ನೆನ್ಸಿ ಆಗಲಿಲ್ಲ. ಸೊ ಆ ಎಂಡೋಮೆಟ್ರಿಯಮ್ ಲೈನಿಂಗ್ ಏನು ಫಾರ್ಮ್ ಆಗಿತ್ತು ಫಾರ್ ದ ಓವಮ್, ಫಾರ್ ದ ಎಂಬ್ರಿಯೋ, ಅದು ಡಿಸ್ಟ್ರಾಯ್, ಇಸ್ಕೆಮಿಕ್ ಆಗಿ ಬ್ಲಡ್ ಲೈನಿಂಗ್ಸ್, ಓಕೆ, ಅಲ್ಲೇ ಗ್ಯಾಂಗ್ರೀನ್ ಆಗ್ತದೆ. ಇಟ್ ಇಸ್ ಅ ಗುಡ್, ನಮ್ಮ ಬಾಡಿನೇ ಅದು ಚೇಂಜ್ ಮಾಡುತ್ತೆ ವಿದೌಟ್ ಎನಿ ಡಿಸೀಸ್. ಇಟ್ಸ್ ನಾಟ್ ಅ ಡಿಸೀಸ್, ಇಟ್ಸ್ ಅ ನ್ಯಾಚುರಲ್ ಇಸ್ಕೇಮಿಂಗ್ ದಿ ಬ್ಲಡ್ ವೆಸಲ್ಸ್. ಸೊ ಎಂಡೋಮೆಟ್ರಿಯಮ್ ಲೈನಿಂಗ್ ವಿತ್ ಬ್ಲಡ್ ವೆಸಲ್ಸ್ ಶ್ರೆಡ್ಡಿಂಗ್ ಆಗ್ತದೆ ಆ್ಯಂಡ್ ಆಚೆಗಡೆ ಬರುತ್ತೆ. ಸೊ ಈ ಸೈಕಲ್ನ ಈಗ ಯಾವಾಗ ಅದು ಆಚೆ ಬರುತ್ತೆ ಅದಕ್ಕೆ ನಾವು ಮೆನ್ಸಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ಮೆನ್ಸ್ಟ್ರಲ್ ಸೈಕಲ್ ಇಸ್ ಬಿನ್ ಡಿಸ್ಕ್ರೈಬ್. ಸೊ ನಾನು ನಿಮಗೆ ಹೇಳಿದೆ ಫಸ್ಟ್ ಡೇ ಇಂದ 28th ಡೇ ಹೇಗೆ ಆಗುತ್ತೆ ಅಂತ. ಈಗ ಕೆಲವರಿಗೆ ಫರ್ಟಿಲಿಟಿಗೆ ಟ್ರೈ ಮಾಡುವಾಗ ನಾನು ಹೇಳಿದೆ ಸೈಕಲ್ ಕ್ಯಾನ್ ವೇರಿ ಫ್ರಮ್ 21 days to 35 days, ಬಟ್ ಆವ್ರೇಜ್ ನಾವು ತಗೊಳ್ಳೋದು 28 to 30 days ಸೈಕಲ್. ಸೊ ಆ 28 days ಸೈಕಲ್ ಪ್ರಕಾರ ನಾನು ಡೇಟ್ಸ್ ಹೇಳಿದೆ. ಬಟ್ ಕೆಲವರಿಗೆ 21 ಇಂದ 35 ಡೇಸಿಗೆ ಆದರೆ ಸೊ ಅವ್ರದ್ದು ಸ್ವಲ್ಪ ಓವ್ಯುಲೇಷನ್ ವಿಂಡೋಸ್ ಆಚೆ ಈಚೆ ಆಗ್ಬೋದು. ಅದಕ್ಕೆ ಅವ್ರಿಗೆ ಡಾಕ್ಟರ್ ಸರಿಯಾಗಿ ಅಡ್ವೈಸ್ ಮಾಡ್ತಾರೆ. ಕೆಲವರಿಗೆ ಸ್ಕ್ಯಾನ್ ಹೇಳ್ತಾರೆ, ಇಲ್ಲದಿದ್ದರೆ ಕೆಲವರು ಡಾಕ್ಟರೇ ಅವ್ರದ್ದು ಸೈಕಲ್ದು ಪೀರಿಯಡ್ಸ್ ನೋಡಿ ಅವರಿಗೆ ಓವ್ಯುಲೇಷನ್ ವಿಂಡೋ ಯಾವಾಗ ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮೆನ್ಸ್ಟ್ರಲ್ ಸೈಕಲ್. ಥ್ಯಾಂಕ್ ಯು.